Hello guys, welcome back to my YouTube channel. ನಿಮ್ಗೇನಾದ್ರೂ ಟ್ರಕ್ಸ್ ಇಂದು ಆಮೇಲೆ ಹೋಮ್ ಅಪ್ಲಯನ್ಸ್ ಏನಾದ್ರೂ ನಿಮ್ಗೆ ಲಾಗ್ ಬೇಕಿದ್ರೆ ಅದರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ. ಇದು ನೋಡ್ರಿ ಹೊಸ ಬಸ್ ಬಂದಿವೆ. ಇದು ಬಂದು 3011 ಮಾಡಲ್ ಬಸ್ ಐಸರ್ದು E474 ಇಂಜಿನ್ದು. ಬರೀ ಈ ವೆಹಿಕಲ್ ಅಲ್ಲಿ ಏನೇನು ಫೀಚರ್ಸ್ ಇದೆ, ಯಾವ ಇಂಜಿನ್ ಇದೆ, ಏನೇನು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಎಲ್ಲ ನಿಮ್ಗೆ ತೋರಿಸ್ತೇನೆ ಬರ್ರಿ ನಾನು. ನೋಡ್ರಿ, ಇದೆ ಮಸ್ತ್ ಐತಿ. ಹಿಂದೆ ನಮ್ಗೆ ನೋಡ್ರಿ ಹಿಂದೆ ಸಿಂಪಲ್ ಆಗಿ ಕೊಟ್ಟಾನೆ. ಸೊ ಇದು ನಾವು ಕೊಟ್ಟಾನಿದೆ ಸಿಂಪಲ್ ಆಗಿ. ಇಂಡಿಕೇಟ್ರ್, ಬ್ರೇಕ್ ಲೈಟ್, ಪಾರ್ಕಿಂಗ್ ಲೈಟ್ ಮೂರು ಕೊಟ್ಟಾನೆ. ಇದು ನೋಡ್ರಿ, ಇದು ಫ್ರಂಟ್ ವ್ಯೂ ಇದೆ. ಐಸರ್ ಅಂದ್ರೆ ನೋಡ್ರಿ ಓಲ್ವೋ ಟೈಪ್ ಆಗಿದ್ದ. ಓಲ್ವೋದೆಲ್ಲ ಪಾರ್ಟ್ಸ್ ಬರ್ತಾವ ಇದಕ್ಕೆ ಸ್ವಲ್ಪ ನೋಡ್ರಿ. ಓಲ್ವೋದರ ಟೈಪ್ ಆಗ್ಯಾರ ಇದಕ್ಕೆ. ಸೊ ಒಳಗೆ ಏನೈತೆ ನೋಡಂಬರ್ರಿ. ಸೊ ನೋಡ್ರಿ, ಚೇರ್ಸ್ ಎಲ್ಲ ಹೆಂಗದ ನೋಡ್ರಿ, ಮಸ್ತ್ ಅದಾವ ಸೀಟ್ ಎಲ್ಲ. ಇದು ನೋಡ್ರಿ, ಸೈಡ್ ಲೈಟ್ ಎಲ್ಲ ಕೊಟ್ಟಾನೆ. ಸೈಡ್ ಕ್ಯಾಬಿನ್ ಲೈಟ್ ಎಲ್ಲ ಕೊಟ್ಟಾನ ನೋಡ್ರಿ. ಇವು ನೋಡ್ರಿ ಎಲ್ಲ 50 ಸೀಟ್ ಅದಾವ ಟೋಟಲ್. ಇವು 3x2. ಇವು ಈಗ ನಮ್ಮ ಕಂಪ್ನಿ ಯಾವುದೋ ಕಂಪ್ನಿ ಹೊಂಟಾವ ಇವು. ಐ ಡೋಂಟ್ ನೋ ವಿಚ್ ಕಂಪ್ನಿ ದಟ್ ಈಸ್. ಇವೆಲ್ಲ ಒಂದು 50 ಸೀಟ್ ಅದಾವ. ಮತ್ತಿರೋ ಫೀಚರ್ಸ್ ಏನೇನು ಅದಾವ ನೋಡಂಬರ್ರಿ. ಸೊ ಇದು ಬಂದ ಇಂಜಿನ್ E474. ಇಲ್ಲಿ ನಮ್ದೆಲ್ಲ ಇಂಜಿನ್ ಸಿಸ್ಟಮ್ ಏನೇನು ಅದಾವ ಎಲ್ಲ ಅದಾವ ನೋಡ್ರಿ. BMS ಇದೆ. ಸೊ ಇಲ್ಲಿ ಬಂದ ನಮ್ದು ಸ್ಟಾರ್ಟರ್ ಬರ್ತೈತಿ. ಇದು ಹೀಟ್ ಸಿಸ್ಟಮ್ ಮುಖ್ಯತಿ ಇದೆ, ಪೈಪ್. ಸೊ ಇದು ಅಲ್ಟರ್ನೇಟರ್. ಸೊ ಇದು ಬಂದ 6 ಸ್ಪೀಡ್ ವೆಹಿಕಲ್ ಇದೆ ನೋಡ್ರಿ. ಸಿಸ್ಟಮ್ ಹೆಂಗೈತೆ ನೋಡ್ರಿ, ಗೇರಿಂದ 6 ಸ್ಪೀಡ್ ವೆಹಿಕಲ್ ಇದೆ. 6 ಸ್ಪೀಡ್ ಗೇರ್ ಬಾಕ್ಸ್ ನೋಡ್ರಿ. ಮಿರರ್ ನೋಡ್ರಿ, ಟೈಮ್ ಕೊಟ್ಟಾನ ಮಿರರ್ ಒಳಗೆ. ಮಸ್ತ್ ಫೀಚರ್ಸ್ ಕೊಟ್ಟಾನ. ಫಸ್ಟ್ ಟೈಮ್ ನೋಡ್ರಿ ಇದು ಕೊಟ್ಟಿದ್ದಿಂಗೆ. ನೋಡ್ರಿ ಮಿರರ್ ಅಂತೂ ಅನಾವತ್ ಐತಿ. ಫಸ್ಟ್ ಇಲ್ಲಿ ಇದ್ರೊಳಗೆ ಟೈಮಿಂಗ್ ನೋಡ್ಕೋಬೋದು ನೀವು. ಬರ್ರಿ, ಇವರು ನಮ್ಮ ಕೃಷ್ಣ ಅಂತಂದ್ರೆ ಟೆಕ್ನಿಷಿಯನ್ ಐಸರ್ದ. ಇವ್ರು ನಮ್ಮ ಬಸ್ಸಿನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಈಗ ಹೇಳ್ಕೊಡ್ತಾರೆ. ಸೊ ನಮಸ್ತೆ ಕೃಷ್ಣ. ನಮಸ್ತೆ. ಇದ್ರೊಳಗೆ ನಮ್ಗೆ ಏನೇನು ಫೀಚರ್ಸ್ ಅದಾವ, ಅವು ಬಟನ್ಸ್ ಏನೇನು ವರ್ಕ್ ಮಾಡ್ತಾವ ಸ್ವಲ್ಪ ಹೇಳ್ಕೊಡಲ್ಲ? ಹಾಯ್ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ. ನೀವು ಬಂದು ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾ ಬಂದು ಇದರಲ್ಲಿ 7 ವರ್ಷ ಆಯ್ತು. 7 ವರ್ಷದಿಂದ ಇಲ್ಲೇ ಐಸರ್ದಲ್ಲೇ ಮಾಡ್ತಿದ್ದೀರಾ ಹೇಗೆ? ಐಶ್ವರ್ಯದಲ್ಲಿ ಮಾಡಕತ್ತು 4 ವರ್ಷ ಆಯ್ತು. ಫಸ್ಟ್ ಟೈಮ್ ನಾನು ಟಾಟಾ ಮಾಡ್ತಿದ್ದೆ. ಓಕೆ ಬಾಲ್ಕೋಟಲ್ಲಿ. ಓಕೆ. ಇಲ್ಲಿ ಬಂದು 2 ವರ್ಷ ಆಯ್ತು ಮಂಜುನಾಥ್ ಮೋಟರ್ಸ್ಗೆ. ಓಕೆ. ಇಲ್ಲಿ ಈಗ ಒಂದು ಗಾಡಿ ಬಂದಿದೆ ಹೊಸದಾಗಿ ಬೇಸಿಕ್. ಓಕೆ. ಇದರಲ್ಲಿ ಫೀಚರ್ ಅಂತ ಚಲೋ ಐತೆ, ಬಸ್ಸಿನ ಇದೆ. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ? ಇದು ಬಟನ್ಸ್ ಏನು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತಿಳಿಸ್ಕೊಡಲ್ಲ? ಇಲ್ಲಿ ಚಾಯ್ ಪಾನ್ ಚಾಲು ಮಾಡಿ ಎಲ್ಲ ತೋರಿಸ್ತೀನಿ ನೋಡಿ. ಓಕೆ. ಈಗ ನಮ್ಮ ಹೆಸರು ನಾವು ಚಾಯ್ ಪಾನ್ ಚಾಲು ಮಾಡಿ ಹಿಂಗೆ ಬರ್ತದೆ. ಓಕೆ. ಲೈಟ್ ಎಲ್ಲ ಮಸ್ತ್ ಐತೆ ನೋಡ್ರಿ ಇದು. ಇದರಲ್ಲಿ ಇದು ಏರಿಂದ ಇದು. ಇದ್ರೊಳಗೆ ಮತ್ತೆ ನಮ್ಗೆ ಗೇರ್ ಬೇಕಾದ್ರೆ ಗೇರ್ ಇಟ್ಕೋಬಹುದು. ಓಕೆ. ಆಮೇಲೆ ಹವರ್ಸ್ ಇಟ್ಕೋಬಹುದು. ಓಕೆ. ಇಂಜಿನ್ ಹವರ್ಸ್ ಇಟ್ಕೋಬಹುದು ಇದರಲ್ಲಿ. ಓಕೆ. ಭಾಳ ತರ ಫೀಚರ್ ಇದೆ. ಇಲ್ಲಿ ಮ್ಯಾಗೆ ಎರಡು ತೋರಿಸುತ್ತೆ. ಇಲ್ಲಿ ಎರಡು ತೋರಿಸುತ್ತೆ. ಆಮೇಲೆ ಇದು ಪವರ್ ಬಟನ್. ಇದು ಪವರ್ ಆಫ್ ಹ್ಯಾಂಡ್ ಬಟನ್. ಇದು ಓಕೆ. ಇದು ರೀಜನ್ಷನ್ ಬಟನ್. ಇದು ಗಾಡಿ ನಮಗೆ ಏನಾದ್ರು ಪಿಕಪ್ ಇರಲಿಲ್ಲ ಅಂತಂದ್ರೆ ಆ ಟೈಮ್ನಲ್ಲಿ ಯೂಸ್ ಮಾಡೋದು. ಓಕೆ. ಅದು ಇಲ್ಲೊಂದು ಲೈಟ್ ಬರುತ್ತೆ ನಿಮಗೆ, ಗ್ರೀನ್ ಕಲರ್ ಯೆಲ್ಲೋ ಕಲರ್ ಒಳಗೆ. ಓಕೆ. ಅದು ಬಂದ್ರಷ್ಟೇ ನಾವು ಇದನ್ನ ಇದು ಮಾಡ್ಬೇಕು. ಗಾಡಿ ಹಿಟ್ ಇರ್ಬೇಕು 80 ಡಿಗ್ರಿ ಟೆಂಪರೇಚರ್. ಓಕೆ. ಅದಾದ್ಮೇಲೆ ಈ ಕಡೆ ಬಂದ್ರೆ ಪೂರಾ ಲೈಟಿಂಗ್ ಇದೆ. ಈ ಕಡೆ ರೈಟ್ ಸೈಡ್ಗೆ. ಓಕೆ. ರೈಟ್ ಸೈಡ್ ಲೈಟಿಂಗ್ ಇದೆ.
ಪೂರಾ ಇದು ಡಿಪ್ ಡಿಮ್ ಆಗೋದು ಇದು. ಡಿಮ್ ಆಗೋದೈತಿ. ಆಮ್ಯಾಗ ಸ್ಪೀಡ್ ಬೇಕಾದ್ರೆ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು ಪೂರಾ ಇದನ್ನ 15 RPM ಸೆಟ್ಟಿಂಗ್ ಮಾಡ್ಕೊಂಡಿವಿ. ಈಗ ಇಲ್ಲೊಂದು ಬಟನ್ ಇದೆ, ಈ ಬಟನ್ ಒತ್ತಿ ಹಿಂಗ್ ಸೆಟ್ಟಿಂಗ್ ಮಾಡಿದ್ವಿ ಅಂತಂದ್ರೆ 15 RPM ಸೆಟ್ಟಿಂಗ್ ಮಾಡಿದ್ವಿ ಅಂತಂದ್ರೆ ಕಂಟಿನ್ಯೂ ಹೋಗುತ್ತೆ ತಾನೇ, ಕಂಟಿನ್ಯೂ ಆಟೋಮೆಟಿಕ್ ಅದೇ ರೇಸ್ ಆಗ್ತಿರುತ್ತೆ. ಆಗ್ತಿರ್ತದೆ ಅಂದ್ರೆ ಕಾನ್ಸ್ಟಂಟ್ ಸ್ಪೀಡ್ ಅಲ್ಲಿ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ. ಆಮೇಲೆ ನಾವು ಬ್ರೇಕ್ ಕ್ಲಚ್ ಇಲ್ಲ ಬ್ರೇಕ್ ಒಂದಿ ಮುಟ್ಟಿದೆ ಅಂದ್ರೆ ಮತ್ತೆ ತನ್ನ ಬಿಡುತ್ತೆ, ಆಫ್ ಆಗುತ್ತೆ. ಆಮೇಲೆ ಈ ಕಡೆ ಒಂದು ಇದು ಎಗ್ಗೆಸ್ಟ್ ಬೇಕಂತಂದ ಎಗ್ಗೆಸ್ಟ್ ಬೇಕು. ಆಮ್ಯಾಗ ಫೋರ್ತ್ ಬಟನ್ ಇಲ್ಲೇ ಇದರಲ್ಲಿ ಇದೆ, ವೈಪರ್ ಇದರಲ್ಲಿ ಇದೆ ನಮ್ದು. ಓಕೆ ಓಕೆ. ಇದು ಮುಂದ್ ಮಾಡಿದ್ರೆ ಬಂದಿದ್ದಂಗೆ ಇದೆ ಎಗ್ಗೆಸ್ಟ್ ಆಫ್ ಇದ್ದಂಗೆ ಇದೆಲ್ಲ. ಆಮೇಲೆ ಹಿಂದ್ ಮಾಡಿದೆ ಅಂತ ಇದು ಎಕ್ಸಾಸ್ಟ್ ಬ್ರೇಕ್ ಆನ್ ಇದ್ದಂಗೆ. ಇದೆಲ್ಲಿ ಯೂಸ್ ಮಾಡ್ಬೇಕು ನಾವು? ಇದು ನಾವು ಡೌನ್ ಅಲ್ಲಿ ಯೂಸ್ ಮಾಡ್ಬೇಕು, ಘಾಟಿ ಮುಂದ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೋಬೇಕು. ಬಾಕಿ ಟೈಮ್ ಎಲ್ಲ ಆಫ್ ಇರಬೇಕು. ಆ ಬಾಕಿ ಟೈಮ್ ಲೆವೆಲ್ ರೋಡ್ ಅಲ್ಲೇ ಚಾಲು ಇತ್ತು ಅಂತಂದ್ರೆ ಇದ್ರದ್ದು ಗಾಡಿ ಪಿಕಪ್ ಬರಲ್ಲ ಮತ್ತೆ ನಮ್ಗೆ. ಓಕೆ ಓಕೆ. ಆಮೇಲೆ ಈ ಕಡೆ ಬಂದ್ರೆ ಇವೆಲ್ಲ ಪೂರ ಲೈಟಿನ ಬಟನ್ ಇವೆ, ಪೂರ ಲೈಟಿನ್ ಇದೆ. ಆಮೇಲೆ ಡ್ರೈವರ್ ಫ್ಯಾನ್ ಇದೆ ಮೇಲ್ಗಡೆ. ಓಕೆ. ಆಮೇಲೆ ಡ್ರೈವರ್ ಲೈಟ್ ಇದೆ ಮುಂದೆ. ಅದು ಓಕೆ. ಇಲ್ಲಿ ಫ್ಯಾನ್ ಇದೆ ಇದು. ರೈಟ್. ಫ್ಯಾನು ಎಲ್ಲ ಕಂಪ್ನಿಯವರೇ ಕೊಡ್ತಾರೆ. ಓಕೆ. ಈ ಕಡೆ ಬಂದು ಇದು ಇಕೋ ಪ್ಲಸ್ ಅವರು ಇಕೋ ಪವರ್ ಬಟನ್ ಇದು. ಇದನ್ನ ನಾವು ಲೆವೆಲ್ ರೋಡ್ ಅಲ್ಲಿ ಯೂಸ್ ಮಾಡ್ಬೇಕು. ಅಂದ್ರೆ ಲೋಡ್ ಗಾಡಿ ಇರ್ಬೇಕು. ಆ ಟೈಮ್ನಾಗ ಲೋಡ್ ಗಾಡಿ ಇದ್ದಾಗ ಈ ತರ ಇರ್ಬೇಕು. ಇದು ಲೆವೆಲ್ ರೋಡ್ ಇರ್ಲಿ ಚೆನ್ನಾಗಿರ್ಲಿ ಏನೇ ಇರ್ಲಿ, ಲೋಡ್ ಗಾಡಿ ಇದ್ರೆ ಹಿಂಗ್ ಇರ್ಬೇಕು. 5 ಟನ್ 5 ಟನ್ ಲೋಡ್ ಇತ್ತು ಅಂತಂದ್ರೆ ಈ ತರ ಇರ್ಬೇಕು ಇದು. ಆಮ್ಯಾಗ ಇದು ಎಂಟಿ ಗಾಡಿಯಲ್ಲಿ ಚಾಲು ಆಗುತ್ತೆ ನಮಗೆ, ಎಂಟಿ ಗಾಡಿ ಒಳಗೆ. ಆದ್ರೆ ಇದು ಬಸ್ ಇದೆ, ಬಸ್ ಅಲ್ಲಿ ನಮಗೆ ಎಂಟಿ ಅಂಕರು ಇದು ಇರಂಗಿಲ್ಲ. ಎಂಟಿ ಇರ್ತದೆ ಪೂರ ಹೋಗೋ ಮುಂದೆ ಒಂದ್ ಸೈಡ್ ಎಂಟಿ ಇದ್ದಾಗ ಇದು ಹಾಕೋಬೇಕು. ಆಮ್ಯಾಗ ಇದು ಜನಗಳ ಅಂಕರು ಲೋಡ್ ಭಾಳ ಇರಂಗಿಲ್ಲ ನಮ್ದೇನ. ಲೋಡ್ ಇರೋ ಟೈಮ್ಗೆ ನಾವು ಈ ಇಕೋ ಹಾಕೊಂಡ್ರೆ ಮೈಲೇಜ್ ಚಲೋ ಕೊಡ್ತೈತೆ ನಮ್ಗೆ. ಇದು ಯಾವ್ದಾರ ಕಂಪ್ನಿ ಹೊಂಟಿದೆ ಬಸ್ ಈಗ? ಕಂಪ್ನಿ ಹೊಂಟಿದೆ. ಇದು ಮಾತ್ರ ಫೈರ್ ಎಸ್ಟಿಗೇಷನ್. ಇದು ಅಡ್ವಾನ್ಸ್ ಆಗಿ ನಮ್ಗೆ ಏನಾದ್ರು ಬೆಂಕಿ ಹತ್ತಿದ್ರೆ ತುರ್ತು ನಿರ್ಗಮಕ್ಕೆ ಇದನ್ನ ಕೊಟ್ಟಿದ್ದಾರೆ ನೋಡಿ. ಇದು ಹಾರ್ನ್ ನೋಡಿದ್ರೆ ಸೈರನ್ ಆನ್ ಆಗುತ್ತೆ ಇಲ್ಲಿ. ಅದ್ರ ಪೈಪ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದ್ರದ್ದೆಲ್ಲ ಅದ್ರದ್ದೇ ನೋಜಲ್ ಇದೆ. ಇಲ್ಲಿ ನೋಜಲ್ ನೋಡಿ ಅದ್ರದ್ದು. ಇದು ಫೈರ್ ಎಸ್ಟಿಗೇಷನ್ ಇದು. ಇದೆಲ್ಲ ಆನ್ ಆತಂದ್ರೆ ಎಲ್ಲಿ ಬೆಂಕಿ ಹತ್ತಿರುತ್ತೆ ಅಲ್ಲಿ ಪೌಡರ್ ಹೋಗುತ್ತೆ ಅದು ಇಂಜಿನ್ಗೆ. ಸೌಂಡ್ ಮಾತ್ರ ಅನಾಹುತ ಆಗಿದೆ. ಸೌಂಡ್ ಮಾತ್ರ ಫುಲ್ ಸ್ಮೂತ್ ಆಗಿದೆ. ಗಾಡಿ ಅಂತೂ ಸಖತ್ ಲೈಕ್ ಆತಪ್ಪ. ಇದು ನಿಮ್ಗೂ ಹೇಗೆ ಲೈಕ್ ಆಗಿದೆ ಕಮೆಂಟ್ ಮಾಡ್ರಿ. ಈ ಬಸ್ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ. ಪೂರ್ತಿ ಪವರ್ ಸ್ಟೇರಿಂಗ್ ಇರೋದು. ಹಾರ್ನ್ ಮಾಡು. ಹಾರ್ನ್ ಸೌಂಡ್ ಹೇಗಿದೆ? ಹಾರ್ನ್ ಮಾತ್ರ ಸಖತ್ ಆಗಿದೆ. ಓಕೆ. ಇದ್ರೊಳಗೆ ನಮ್ದು ಹೊಸ ಬಸ್ ಕೊಟ್ಟಿದಾರಲ್ಲ, ಇದ್ರೊಳಗೆ ಏನೇನ್ ಟೂಲ್ಸ್ ಕೊಟ್ಟಿದ್ದಾರೆ, ಏನೇನು ಬರುತ್ತೆ ಇದ್ರೊಳಗೆ ತೋರಿಸ್ತೀಯಾ ಸ್ವಲ್ಪ? ಫೈರ್ ಎಸ್ಟಿಗೇಷನ್ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಟೂಲ್ಸ್ ಕೊಟ್ಟಿದ್ದಾರೆ. ಓಕೆ. ಇದು ಮಗ್ಗಲ ಬೋಡಿಗೆ ಎಲೆಂಕಿಗೆ. ಓಕೆ. ಸ್ಟೆಪ್ನಿ ಇದು ಇದರಲ್ಲಿ ಇರ್ತೈತೆ. ಹಾಗಾಗಿ ಒಂದು ಬ್ಯಾಗ್ ಕೊಡ್ತಾನೆ ನಮ್ಮ ಇದರಲ್ಲಿ. ಓಕೆ. ಟೂಲ್ ಬ್ಯಾಗ್ ಇದು. ಓಕೆ. ಸರ್ವಿಸ್ ಬುಕ್ ಅಂಕರು ಸರ್ವಿಸ್ ಬುಕ್ ಗೊತ್ತಿದೆ ನಿಮಗೆ ಅಂಕರು. ಎಸ್ ಎಸ್. ಹಾಗಾಗಿ ಬ್ರೇಕ್ ಡೌನ್ ಆದ್ರೆ ಇದನ್ನ ಹಾಕಿ ಓಕೆ ಓಕೆ. ಓ ತ್ರಿಕೋನ ಐತಿ ಇದು. ಬ್ರೇಕ್ ಡೌನ್ ಆದಾಗ ಯೂಸ್ ಮಾಡೋದು. ವೀಲ್ ಸ್ಪ್ಯಾನರ್ ಇದು. ಓಕೆ. ಫಸ್ಟ್ ಏಡ್ ಕಿಟ್ ಕೊಡ್ತಾರೆ. ಆಮೇಲೆ ಕೀ ಬೆಂಚ್. ಓಕೆ. ಆಮೇಲೆ ಇನ್ನೂ ಒಂದು ಕವರ್ ಕೊಡ್ತಾನೆ ನೋಡಿ. ಇದು ವೀಲ್ ಪಾನ್ ಕವರ್ ಇದೊಂದು. ಓಕೆ ಓಕೆ. ಇನ್ನೊಂದು ಇಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಇದೆ ಈ ಕಡೆ. ಓಕೆ. ಇಲ್ಲೊಂದು ಕೊಟ್ಟಿದ್ದಾರೆ. ಇದು ಎಮರ್ಜೆನ್ಸಿ ಎಕ್ಸಿಸ್ಟ್. ಓಕೆ. ಆಮೇಲೆ ಸ್ಪೀಕರ್ ಇದಾವೆ ಇಲ್ಲಿ ಎರಡು. ಇಲ್ಲಿ ಒಂದಿದೆ, ಆ ಕಡೆ ಮೂಲೆಯಲ್ಲಿ ಒಂದಿದೆ. ಓಕೆ ಓಕೆ. ಸ್ಪೀಕರ್ ಇದಾವೆ ಇಲ್ಲಿ. ಸ್ಟೆಪ್ನಿ ಇರ್ತರೋದು ಇಲ್ಲಿ ಕೆಳಗಡೆ ಈ ಕಡೆ ಸೈಡ್. ಇಲ್ಲಿ ಏನಿದೆ ಇದು ಕೃಷ್ಣ? ಸ್ಟೆಪ್ನಿ. ಓಕೆ. ಇದು ಎಲೆಂಕಿ ಇಲ್ಲೇ ಓಪನ್ ಮಾಡೋದು ಇದು? ಓಕೆ ಓಕೆ. ಇಲ್ಲಿ ಸ್ಟೆಪ್ನಿ ಇರುತ್ತೆ ನೋಡಿ ಫ್ರೆಂಡ್ಸ್. ಓಕೆ ಓಕೆ. ಸರಿ ಸರಿ ಸರಿ. ಇಲ್ಲಿ ನೆಕ್ಸ್ಟ್ ಬಂದು
ಬ್ಯಾಟ್ರಿ. ಓ ಎಕ್ಸೈಡ್ ಬ್ಯಾಟ್ರಿ ಇದೆ. ಇದೆಷ್ಟು ಅರ್ಜಿಂದ ಇರುತ್ತೆ ಇದು? 12 ವೋಲ್ಟ್ 130 ಹರ್ಟ್ಸ್. ಓಕೆ 12 ವೋಲ್ಟ್ ಇಂದ ಸಿಂಗಲ್ ಬ್ಯಾಟ್ರಿ. ಓಕೆ ಏನು ಕೊಟ್ಟಿರ್ತಾರೆ ಇದರಲ್ಲಿ? ನಮಗೆ ಇದನ್ನ ಟೈರ್ ಎತ್ತು ವೀಲ್. ಸ್ಟಾಪರ್ದು ಟಾಪರ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಒಂದು ಟಾಮಿ ಇದೊಂದು ಟಾಮಿ ಕೊಟ್ಟಿದ್ದಾರೆ. ಇಲ್ಲೊಂದು ಲೈಟು ಕೊಟ್ಟಲ್ಲ, ಬೇಕಾದ್ರೆ ರಾತ್ರಿ ಟೈಮಲ್ಲಿ ನಾವು ಇದು ಮಾಡೋಕ್ಕಾದ್ರೆ. ಓಹೋ ಈ ಲ್ಯಾಂಪ್ ಇದು ಲ್ಯಾಂಪ್ ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜರ್ ಇದು. ಸರಿ ಇದೇನು ಎಕ್ಸ್ಟ್ರಾ ಚಾರ್ಜ್ ಮಾಡುತ್ತಾ ಹೇಗೆ ಇದು ಬ್ಯಾಟ್ರಿ? ಎಕ್ಸ್ಟ್ರಾ ಚಾರ್ಜ್ ಮಾಡುತ್ತೆ. ಓಕೆ ಓಕೆ UPS ಇದ್ದಂಗೆ ನಮಗೆ. ಟೈರ್ ಬಂದು ಇದಕ್ಕೆ ಅಪೋಲೋ ಇದೆ. ಸೊ ಇದು ಬಂದು 235/75 ರೇಡಿಯಲ್ ಟೈರ್ ಇದು. ಇಲ್ಲಿ ಏರ್ ಫಿಲ್ಟರ್ ಬರುತ್ತೆ ಇದು. ಓಕೆ ಓ ಈಗ ಸಕ್ಕ ಸೇಫ್ಟಿ ಆಗಿದೆ ಫ್ರೆಂಡ್ಸ್. ಇದು ಫುಲ್ ಸೇಫ್ಟಿ ಕೊಟ್ಟಿದ್ದಾರೆ. ಓಕೆ ಇದು ಬಂದು AdBlue ಟ್ಯಾಂಕ್ ಇದೆ. ಇಲ್ಲೇ ನಮ್ದು AdBlue ಅಂದ್ರೆ ಲೋಕಲ್ ಭಾಷೆಯಲ್ಲಿ ಯೂರಿಯಾ ಅಂತಾರೆ. AdBlue ಹಾಕೋದು ಡೆಫ್ ಅಂತಾರೆ. ಇದು ಫ್ಯೂಲ್ ಟ್ಯಾಂಕ್. ಈ ಫ್ಯೂಲ್ ಟ್ಯಾಂಕ್ ಇದು ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಇಲ್ಲಿ ಫಿಲ್ ಮಾಡೋದು ಡೀಸೆಲ್ನ. ಓಕೆ ಇದೆಷ್ಟು ಕೆಪಾಸಿಟಿ ಇರ್ಬೋದು? 100 ಲೀಟರ್ ಹಿಡಿದೆ. 100 ಲೀಟರ್ ಹಿಡಿಯುತ್ತೆ ಅಂತ ಫ್ರೆಂಡ್ಸ್ ಇದು. ಓಕೆ ಓಕೆ ಕೃಷ್ಣ, ಥ್ಯಾಂಕ್ ಯು. ಓಕೆ ಗಾಯ್ಸ್, ಈ ವಿಡಿಯೋ ಈ ಲಾಗ್ ಹೀಗಿತ್ತು. ಬಸ್ನ ಇನ್ಫಾರ್ಮೇಷನ್ ಹೇಗಿದೆ ಎಲ್ಲ ಸಖತ್ತಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಖತ್ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ತಿಳಿಯಲಿ. ಈ ಬಸ್ ಫ್ಯೂಚರ್ ಏನೇನಿದೆ, ಏನೇನು ಫೀಲ್ ಬರುತ್ತೆ ಪ್ಲೀಸ್ ಎಲ್ಲರಿಗೂ ಗೊತ್ತಾಗಬೇಕು. ಹಾಗೆ ನನ್ನ ಚಾನಲ್ನ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಒಳ್ಳೆಯದಾಗುತ್ತೆ. ಬಾಯ್.